ಮತ್ತು ಸಂಘಟನೆಗಳ ಕಡೆಯಿಂದ ಬಂದು ಈಗ ಈ ಒಂದು ಏನು ಈ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿದರು. ಸೊ ನಾವಿವತ್ತು ಕೂಡ ನಾವು ಮತ್ತು ಪಂಚಾಯತ್ ಇಲಾಖೆಯಿಂದ ಮತ್ತು BMRD ಅವರು ಎಲ್ಲನೂ ಕೂಡ ಇದಕ್ಕೇನೋ ನಮ್ಮ ಎಲ್ಲ ಜಂಟಿ ಒಂದು ಸಮೀಕ್ಷೆ ಮಾಡೋಣ ಅಂತ ಬಂದಿದ್ದೀರಿ. ಸಮೀಕ್ಷೆ ಮಾಡಿದಾಗ ಗೊತ್ತಾಗಿದೆ ಏನಪ್ಪ ಅಂದರೆ ಈಗ ಏನೇನು ಇವರು ಒಂದು 6ರಿಂದ ಹೆಚ್ಚು ಒತ್ತುವರಿಗಳಾಗಿದೆ ಅಂತ ಹೇಳಿದರು. ವಾಟರ್ ಬಾಡಿ ಆಗ್ಬೋದು, ಕುಂಟೆ ಆಗ್ಬೋದು, ಬಂಡಿದಾರಿ ಆಗ್ಬೋದು, ಕೆಲವು ಜಾಗಗಳು ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ VR ಬಿಲ್ಡರ್ಸ್ ಆಗ್ಬೋದು ಮತ್ತು ಅಕ್ಕಪಕ್ಕ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಒಮ್ಮತದಿಂದ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಾವೇನು ಮಾಡ್ತಾ ಇದ್ದೀರಿ, ಈಗ ಎಷ್ಟು ಐಟಮ್ಸ್ನ ಇವರು ಒತ್ತುವರಿ ಆಗಿದೆ ಅಂತ ಹೇಳಿದಾರೋ ಅಷ್ಟನ್ನು ಕೂಡ ಡಿಮಾರ್ಕೇಷನ್ ಮಾಡ್ತಾ ಇದ್ದೀರಿ. ಡಿಮಾರ್ಕೇಷನ್ ಮಾಡಿ ಅವ್ರಿಗೆ ಈಗ ಏನು ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು ಕೂಡ ತೋರಿಸಿದಿರಿ, ಅವರು ಕೂಡ ಒಪ್ಪಿದ್ದಾರೆ, ಇದರಲ್ಲಿ ಏನು ನಮ್ದೇನು ತಕರಾರು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 6 ಪ್ರಕರಣಗಳನ್ನ ಏನೇ ಒತ್ತುವರಿ ಇದೆ ಅದನ್ನ ನಾವು ಬಿಡಿಸ್ಕೊಡ್ತಾ ಇದ್ದೀರಿ. ಇವತ್ತು ಸಂಜೆ ಒಳಗಡೆ ನಾವು ಮಾರ್ಕೇಷನ್ ಮಾಡ್ತೀವಿ, ಎಲ್ಲಿ ಒತ್ತುವರಿ ಆಗಿದೆ ಎಕ್ಸಾಕ್ಟ್ಲಿ ಏನು ಅಂತ ನಮ್ಮ ಸರ್ವೇಯರ್ ಕಡೆಯಿಂದ ಮಾರ್ಕೇಷನ್ ಮಾಡಿ ಇನ್ನೊಂದು ವಾರದಲ್ಲಿ ನಾವು ಏನು ನಮ್ಮ ಅಧಿಕಾರಿಗಳಿದ್ದಾರೆ ಅವ್ರ ಕಡೆಯಿಂದ ಒತ್ತುವರಿ ಬಿಡಿಸ್ಕೊಡ್ತೀವಿ. ಮೇಲ್ನೋಟಕ್ಕೆ ಒತ್ತುವರಿಗಳು ಆಗಿರ್ತಕ್ಕಂಥದ್ದು ಕುಂಟೆ ಯಾವುದು ಕೂಡ ಸ್ವರೂಪ ಹಾಳಾಗಿಲ್ಲ, ಒಂದು ವಾಟರ್ ಬಾಡಿ ಮಾತ್ರ ಹಾಳಾದಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಸೊ ಅವರು BMRD ಅವರು ಅಪ್ರೂವಲ್ ಕೊಡಬೇಕಾದ್ರೆ, ಇದು ನಾವು ಕನ್ವರ್ಷನ್ ಮಾಡಬೇಕಾದ್ರೆ BMRD ಅಪ್ರೂವಲ್ ಕೊಡಬೇಕಾದ್ರೆ ಅವ್ರು ನೋಡ್ಕೊಬೇಕಾಯ್ತು ಅಧಿಕಾರಿಗಳು. ಮತ್ತು ನಮ್ಮ ಸರ್ವೆ ಇಲಾಖೆಗಳಲ್ಲೂ ಸರ್ವೇಯರ್ ಕೊಟ್ಟಿದ್ದಾರೆ, ಏನೋ ADR ಆಫೀಸಿಂದನೂ ಕೊಟ್ಟಿದ್ದಾರೆ, ಏನಂತ ಇದು ವಾಟರ್ ಬಾಡಿ ಅಂತ ಕೊಟ್ಟಿದ್ದಾರೆ. ಅದನ್ನು ಮೀರಿ BMRD ಅವರು ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಈಗ ಸೊಲ್ಯೂಷನ್ ಹುಡುಕ್ತಾ ಇದ್ದೀವಿ ನಾವು, ಏನು ವಾಟರ್ ಬಾಡಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅದನ್ನು ನಾವು ಮಾರ್ಕ್ ಮಾಡಿ ಆ ವಾಟರ್ ಬಾಡಿನ ಬಿಡಿಸ್ಕೊಟ್ಟು ಕೆರೆಗೆ ಯಾವುದೇ ರೀತಿಯಲ್ಲಿ ನೀರು ಮಳೆ ಬಿದ್ದಾಗ ಕರೆಕ್ಟಾಗಿ ಕೆರೆಗೆ ಹೋಗೋ ಥರ ದಾರಿ ಮಾಡಿಕೊಡ್ತಾ ಇದ್ದೀವಿ. ಅಲ್ಲಿ ಸ್ಮಶಾನಗಳಿಗೆ ಹಾಕ್ಕೊಂಡಿದ್ದಾರೆ, ಈಗ ಫಿಸಿಕಲ್ ಆಗಿ ಹಾಕ್ಕೊಂಡಿದ್ದಾರೆ, ಆದರೆ ಅದು ದಾಖಲಾತಿಗಳಲ್ಲಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ನಿಮ್ಮ ಜನಸಂಖ್ಯೆ ಎಷ್ಟಿದೆ ನೋಡಿಕೊಂಡು ಎಷ್ಟು ಅವಶ್ಯಕತೆ ಬೀಳುತ್ತೆ ಅದು ನೋಡಿಕೊಂಡು ನಾನು ಖಂಡಿತ ನಾನೇ ಸ್ಮಶಾನಕ್ಕೆ ಒಂದು ಪ್ರಪೋಸಲ್ ರೆಡಿ ಮಾಡಿ ನಿಮಗೆ ರಿಸರ್ವ್ ಮಾಡ್ಕೊಡ್ತೀನಿ. ಎಲ್ಲಿ ನೀವು ಆಲ್ರೆಡಿ ಗ್ರಾಮಸ್ಥರು ಮಾಡ್ಕೊಂಡು ಬಂದಿದ್ದೀರೋ ಸ್ಮಶಾನ ನಂತರ ಅದಲ್ಲೇ ಜಾಗದಲ್ಲಿ ರಿಸರ್ವ್ ಮಾಡ್ಕೊಡ್ತೀರಿ. ಓವರ್ ಆಲ್ ಇದೊಂದು ಗ್ರಾಮ ಅಂತಲ್ಲ, ಇದೊಂದು ಜಾಗ ಒತ್ತುವರಿ ಅಂತಲ್ಲ, ಈಗ ಸರ್ಕಾರ ಮತ್ತು ಕಾನೂನಿಗಿಂತ ಇಲ್ಲಿ ಯಾರು ಕೂಡ ದೊಡ್ಡವರಿಲ್ಲ. ಸೊ ನಾವೇನು ಮಾಡಬೇಕಾಗಿದೆ, ಕಾನೂನಾತ್ಮಕವಾಗಿ ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ರೆ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಇರಲಿಲ್ಲ. ಈಗ ಏನು ಮೇಲ್ನೋಟಕ್ಕೆ ಮತ್ತು ಇವರೆಲ್ಲ ಅರ್ಜಿದಾರರು ಕೊಟ್ಟಿದ್ರು ಅದರಂತೆ ನಾವೆಲ್ಲನೂ VRI ಮತ್ತು ಸರ್ವೇಯರ್ ವರದಿ ಕೊಟ್ಟಿದ್ದಾರೆ ಯಾವುದು ಒತ್ತುವರಿ ಆಗಿದೆ ಅಂತ. ಇಲ್ಲಿ ಸ್ಪಾಟಲ್ಲಿ ಎಕ್ಸಾಕ್ಟಾಗಿ ಡಿಮಾರ್ಕೇಷನ್ ಮಾಡಿ ಇವತ್ತು ಕೊಡ್ತಾರೆ ಅವರು, ಇಂದ ಎಕ್ಸಾಕ್ಟ್ ಈ ಪಾಯಿಂಟಿಂದ ಈ ಪಾಯಿಂಟ್ ಒತ್ತುವರಿ ಆಗಿದೆ ಅಂತ. ಅದನ್ನು ಕೂಡ ಅವರು ಸಮ್ಮುಖದಲ್ಲಿ ನಾವೆಲ್ಲ ತೋರಿಸಿದ್ರಿ, ಯಾರು ಬಿಲ್ಡರ್ಸ್ ಸಮ್ಮುಖದಲ್ಲಿ ಅವರು ಕೂಡ ಒಪ್ಕೊಂಡಿದ್ದಾರೆ, ನಮ್ದೇನು ತಕರಾರಿಲ್ಲ, ಒತ್ತುವರಿ ಏನಾಗಿದ್ರೆ ಅದು ಸರ್ಕಾರದಾಗಿದ್ರೆ ಆ ಭಾಗಕ್ಕೆ ನಾವು ಎಂಟ್ರಿ ಆಗಲ್ಲ ಅಂತ. ಸೊ ಹಾಗಾಗಿ ಇನ್ನೊಂದು ಇವತ್ತು ಸಂಜೆ ಒಳಗಡೆ ನಾವು ಡಿಮಾರ್ಕೇಷನ್ ಮಾಡ್ತೀವಿ. ಒಂದು ವಾರದಲ್ಲಿ ಏನು ಒತ್ತುವರಿ ಆಗಿದೆ ಅದಕ್ಕೆ ಬೋರ್ಡ್ಗಳು ಹಾಕಿ ಸರ್ಕಾರದ ಅಧೀನದಲ್ಲಿದೆ ಅಂತ ತೋರಿಸೋದಕ್ಕೆ ನಾವು ನಾಮಫಲಕಗಳು ಹಾಕಿ ಅದಕ್ಕೆ ಫೆನ್ಸಿಂಗ್ ಮಾಡೋ ಅವಕಾಶ ಇತ್ತಂದರೆ ನಾವು ಪಂಚಾಯತಿ ಕಡೆಯಿಂದ ಮಾತಾಡಿ ಅವ್ರ ಕಡೆಯಿಂದ ಫೆನ್ಸಿಂಗ್ ಮಾಡಿ ಸರ್ಕಾರಿ ಭೂಮಿ ಉಳಿಸೋದ್ರಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಮಾಡ್ತೀವಿ ಪಂಚಾಯತಿಯಿಂದ ಏನು ಮಾಡಬೇಕು ಅದನ್ನೇ ನಾವು ಮಾಡಿಕೊಡ್ತೀವಿ. ಯಾವುದೋ ಒಂದು ಕಟ್ಟಡ ಅಂತ ಇದೆಯಲ್ಲ ಅದು 15 ದಿವಸ ಟೈಮ್ ತೊಗೊಂಡಿದ್ದೀವಿ, ತಹಸೀಲ್ದಾರ್ ಕಡೆ ವರದಿ ಕೊಡ್ತೀವಿ ನಾವು. ಸೊ ಈಗ ಆಲ್ರೆಡಿ ಹೇಳಿದ್ದಾರೆ ಏನಂತಂದರೆ ಎಲ್ಲಿ ಗ್ರಾಮಸ್ಥರು ಗುರುತಿಸ್ಕೊಡ್ತಾರೋ ಈಗಾಗಲೇ ಹಾಕಿದ್ದಾರೆ, ಏನು ಎಣ್ಣೆಗಳೆಲ್ಲ ಹಾಕಿ ಸ್ಮಶಾನ ಅಂತ ಇದು ಮಾಡ್ಕೊಂಡಿದ್ದಾರೆ, ಅದನ್ನು ಮಂಜೂರು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮಂಜೂರು ಮಾಡಿದ್ಮೇಲೆ ನಮ್ಮ ಪಂಚಾಯತಿಯಿಂದ ಏನಾಗುತ್ತೋ ಅದನ್ನು ಅಭಿವೃದ್ಧಿಪಡಿಸ್ಕೊಡ್ತೀವಿ. ನಲ್ಲೂರಲ್ಲಿ ಗ್ರಾಮ ಹೊಸಕೋಟೆ ತಾಲೂಕಿನಲ್ಲಿ VR ಬಿಲ್ಡರ್ಸ್ ಅಂತ ಒಂದು ಏನು ಇಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ, ಆ VR ರಾಯಲ್ ಡೆವಲಪರ್ಸ್ ಅಂತ. ಇದರಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಸರ್ಕಾರಿ ಗೋಮಾಳ ಜಾಗ ಸುಮಾರು 4ರಿಂದ 5 ಎಕರೆ ಒತ್ತುವರಿ ಆಗಿದೆ ಅಂತೇಳಿ ನಮಗೆ ಗ್ರಾಮಸ್ಥರೆಲ್ಲ ಮನವಿ ಕೊಟ್ಟಿದ್ರು. ಅದೇ ರೀತಿ ನಾವು ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮಾನ್ಯ ದಂಡಾಧಿಕಾರಿಗಳಿಗೆ ಕೊಟ್ಟಿದ್ವಿ. ಅದು 3 ಬಾರಿ ಸರ್ವೆ ಆಗಿತ್ತು. ಸರ್ವೆ ಆದರೂ ಕೂಡ ಮತ್ತೆ ಯಾರೋ ಹೋಗೋದು, ಗ್ರಾಮಸ್ಥರು ನಾವು ನಮ್ಮ ಸಮ್ಮುಖದಲ್ಲಿ ಸರ್ವೆ ಆಗಿಲ್ಲ ಅಂತ ಹೇಳೋದು, ಒಂದು ಪಿಟಿಷನ್ ಹಾಕೋದು, ಈ ರೀತಿ ನಡೀತಾ ಇತ್ತು. ಮೊನ್ನೆ ನಾವು ಮಾನ್ಯ ದಂಡಾಧಿಕಾರಿಗಳ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತೇಳಿ ಅವ್ರ ಮೇಲೊಂದು ಹೋರಾಟವನ್ನು ನಂಬ್ಕೊಂಡಿದ್ವಿ. ಆ ಹೋರಾಟದಲ್ಲಿ ಅವರು ಮಾತು ಕೊಟ್ಟಿದ್ರು, ನಾವು ಆದಷ್ಟು ಬೇಗ ಅಲ್ಲಿ ಜಾಗಕ್ಕೆ ಬರ್ತೀವಿ, ಏನಾಗಿದೆ ವಾಸ್ತವಾಂಶ ನಾವು ಪರಿಗಣಿಸಿ ಏನು ಸ್ಕೆಚ್ ಆಗಿದೆ, ಈಗಾಗಲೇ ಸ್ಕೆಚ್ ಆಗಿದೆ, ಆ ಒಂದು ಪ್ರಕಾರ ನಾವು ಒಂದ್ಸರಿ ಪರಿಗಣಿಸಿ ಅವ್ರನ್ನೂ ಕರೆಸಿ ಜಂಟಿ ಸರ್ವೆ ಮಾಡ್ತೀವಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟಿದ್ರು. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಹಾಗೂ ಪಂಚಾಯಿತಿ ಸಂಬಂಧಪಟ್ಟಂಥ ಇಲಾಖೆಯವರು, ಆ ಲೇಔಟ್ ಅವರು ಮತ್ತು BMRD ಸಂಬಂಧಪಟ್ಟ ಅಧಿಕಾರಿಗಳೆಲ್ಲನೂ ಕೂಡ ಇವತ್ತು ಸ್ಥಳಕ್ಕೆ ಭೇಟಿ ನೀಡಿ ಈಗೇನು ಒಂದು ಸಾರಿ ಲಾಸ್ಟ್ ನಮಗೆ ಸರ್ಟಿಫಿಕೇಟ್ ಕಾಪಿ ಏನಾಗಿದೆ ಸರ್ವೆ, ಆ ಸರ್ವೆಯನ್ನು ಅವ್ರು ಎಲ್ಲರನ್ನೂ ಕೂಡ ಕರೆಸಿ ಕರೆಕ್ಟಾಗಿದೆ ಅಂತ ಒಂದು ಚೆಕ್ ಮಾಡಿದ್ದಾರೆ. ಇದರಲ್ಲಿ 99 ಭಾಗ, ಶೇಕಡ 99 ಭಾಗ ಎಲ್ಲ ಕೂಡ ಕರೆಕ್ಟ್ ಇದೆ. ಅವ್ರದ್ದು ಕೂಡ ಯಾವುದು ಅಬ್ಜೆಕ್ಷನ್ ಇಲ್ಲ. ಎಲ್ಲ ಎಲ್ಲೆಲ್ಲಿ ಗುರುತಿಸಿದ್ದಾರೆ, ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದಾರೆ ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು 9 ತಿಂಗಳಿಂದ ಒಂದು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಇವತ್ತೊಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ಅಂತೇಳಿ ಭಾವಿಸಿದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಅಧಿಕಾರಿಗಳು ಬಂದು ಜಾಗ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ದಂಡಾಧಿಕಾರಿಗಳು, ಆ ಏನು ಸೂಚನೆ ಕೊಟ್ಟಿದ್ದಾರೆ ಅದು ಆದಷ್ಟು ಬೇಗ ಕ್ರಮ ತಗೊಂಡು ಸರ್ಕಾರಿ ಜಾಗ ಏನು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಆ ಒತ್ತುವರಿಯನ್ನು ಆದಷ್ಟು ಬೇಗ ಬಿಡಿಸ್ಕೊಡ್ಬೇಕು. ಅದೇ ಮತ್ತೆ ಇನ್ನೊಂದು ಯಾವುದೋ ಬದಲಾವಣೆ ಮಾಡಿಕೊಂಡು ಮತ್ತೇನೋ ಬದಲಾವಣೆ ಮಾಡ್ಕೊಂಡು ಹೋಗೋದಾದ್ರೆ
ಮತ್ತು ಇಷ್ಟು ಸಾರಿ ಸರ್ವೆಗಳು ಮಾಡೋದು ಕೂಡ ವ್ಯರ್ಥ ಆಗುತ್ತೆ. ಆ ರೀತಿ ಈ ಸಾರಿ ಆಗೋದಿಲ್ಲ ಅಂತ ಭಾವಿಸಿದ್ದೀನಿ. ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ನಮ್ಮ ಮಾಧ್ಯಮದ ಮುಖಾಂತರ ಅವರು ಕೂಡ ತಿಳಿಸಿದ್ದಾರೆ. ಅವ್ರ ವಶಕ್ಕೆ, ಸರ್ಕಾರಿ ವಶಕ್ಕೆ, ಇಲ್ಲೇನು ಯಾವ ಸ್ವಾರ್ಥಕ್ಕಾಗಿ ನಾವೇನು ಮಾಡ್ತಾ ಇಲ್ಲ. ನಾವು ಸರ್ಕಾರದ ಜಾಗವನ್ನು ಸರ್ಕಾರಿ ವಶಕ್ಕೆ ತಗೊಳ್ಳಿ. ಮುಂದಿನ ಪೀಳಿಗೆಗೆ ಬೇಕಾಗುತ್ತೆ. ಊರುಗಳು ದೊಡ್ಡವಾಗ್ತವೆ, ಮನೇಲಿ ಮಕ್ಕಳು ಜಾಸ್ತಿ ಆಗ್ತಾರೆ. ಅವತ್ತಿನ ದಿವಸ ಅಲ್ಲಿರುವಂಥ 1 ಸೈಟ್ 2 ಸೈಟಲ್ಲಿ 10 ಜನ 15 ಜನ ಕುಟುಂಬಸ್ಥರು ಬೆಳೆದಾಗ ಹೊಡೆದಾಡ್ಕೊಂಡು ಒಬ್ಬೊಬ್ರನ್ನೊಬ್ರು ಹೊಡೆದು ಸಾಯಿಸುವಂಥ ಪರಿಸ್ಥಿತಿ ಬರ್ತದೆ. ಆದಾಗ ಊರಲ್ಲಿ ಅವತ್ತಿನ ದಿವಸ ಸ್ವಲ್ಪ ಸರ್ಕಾರಿ ಜಾಗಗಳಿದ್ರೆ ಅದನ್ನು ಊರು ಗ್ರಾಮಸ್ಥರೆಲ್ಲ ಸೇರಿ ಅದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಮನೆ ಇಲ್ದವ್ರಿಗೆ ಕೊಡ್ಬೋದು ಅಂತೇಳಿ ಅದನ್ನು ತೀರ್ಮಾನ ಮಾಡ್ಬೋದು. ತೀರ್ಮಾನ ಮಾಡಿ ಬಡವರಿಗೆ ಕೊಡಬೇಕಾದ್ರೆ ಏನು ಮಾಡಬೇಕು, ಸರ್ಕಾರ ಜಾಗವನ್ನು ಉಳಿಸ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಮಹಾಜನಸೇನೆ ಹಾಗೂ ಇನ್ನಿತರ ನಮ್ಮ ಸಹೋದರರು ಎಲ್ಲ ಸಂಘಟನೆಯವರು, ಒಂದು 4-5 ಸಂಘಟನೆಯವರು ಕೂಡ ಇದನ್ನು ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಅದಾದಷ್ಟು ಬೇಗ ಈ ವಾರದಲ್ಲೇ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಸಂಬಂಧಪಟ್ಟಂತ ಎಲ್ಲ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ವಾಪಸ್ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮನವಿ ಮಾಡಿದೆ. ನಾವು 12 ಪಾಯಿಂಟ್ ತೋರಿಸಿದ್ದೀವಿ, ತಾವು ಗಮನಿಸ್ಬೋದು. ಅದು ಎಲ್ಲ ನಮ್ಮ ಹತ್ರ ದಾಖಲೆ ಇದೆ. 12 ಜಾಗದಲ್ಲಿ ಒತ್ತುವರಿ ಆಗಿದೆ ಸರ್ಕಾರಿ ಜಾಗ ಅಂತೇಳಿ ನಾವೇ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗುರುತಿಸ್ಕೊಟ್ಟಿದ್ದಾರೆ. ಆ 12 ಜಾಗಗಳನ್ನು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಗುರುತಿಸಿದ್ದಾರೆ. ಅದರಲ್ಲಿ ಕೆಲವು ಜಾಗಗಳಲ್ಲಿ ಎಲ್ಲ ನೋಡಿದ್ರೆ ಒಂದು 4 ಎಕರೆ ಬರಬಹುದು, ಸಣ್ಣ ಪುಟ್ಟ 1 ಗುಂಟೆ 2 ಗುಂಟೆ ಎಲ್ಲ ಸೇರಿ. ಈ 4 ಎಕರೆ ಕೂಡ BR ಬಿಲ್ಡರ್ ಅವರೇ ಒತ್ತುವರಿ ಮಾಡಿದ್ದಾರೆ ಅಂತ ನಾವು ಹೇಳೋದಿಲ್ಲ. ನಮಗೆ ನಮ್ಗೆ ಸಂಬಂಧಪಟ್ಟಂತ ಸರ್ವೆ ನಂಬರ್ 10ರಲ್ಲಿ ಅಕ್ಕಪಕ್ಕ ಯಾರ್ಯಾರು ಮಾಡಿದ್ರು ಪ್ರತಿಯೊಬ್ಬರು ಕೂಡ ಇವತ್ತು ಇಲ್ಲಿ ಬಂದು ನಾವು ಜಾಗಕ್ಕೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಂತೆ ತೆರವುಗೊಳಿಸಿದ್ರೆ ನಮ್ಗೆ ಇಷ್ಟ ಸಾಕಿದೆ. ಪ್ಲಸ್ ವಾಲ್ಮೀಕಿ ಜನಾಂಗದಲ್ಲಿ ನಾವೆಲ್ಲ ವಾಸಿಗಳಾಗಿದ್ದು ಈ ಗ್ರಾಮದಲ್ಲಿ ಮೂಲತಃ ನಮಗೆ ಸ್ಮಶಾನ ಸೌಕರ್ಯ ಇಲ್ಲ. ಅದನ್ನ ನಾವು ಪದೇ 6 ತಿಂಗಳಿಂದ 7-8 ವರ್ಷದಿಂದ ಕೇಳ್ತಾ ಇದ್ವಿ. ಬಟ್ ಆದ್ರೂ ಇವತ್ತು ನಾವು ತಹಸೀಲ್ದಾರ್ ಸಾಹೇಬ್ರ ಮುಂದೆ ಅದನ್ನ ಬೇಡಿಕೆ ಇಟ್ಟಿದ್ವಿ. ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ನಾವು ಖಚಿತಪಡಿಸೋದಕ್ಕಾಗಲ್ಲ. ಅವರು ಖಚಿತಪಡಿಸಿದ ಮೇಲೆ ಅವ್ರಿಗೊಂದು ಒಳ್ಳೆಯ ಹೆಸರು ಬರುತ್ತೆ. ನಮ್ಮ ಸಂಘಟನೆಯಿಂದ ಈ ಹೋರಾಟಕ್ಕೊಂದು ಜಯ ಸಿಗುತ್ತೆ. ಇಷ್ಟು ಮಾತ್ರ ನನ್ನ ಊರಲ್ಲಿರೋ ಜನ ಆಗಿದೆ. ಬಟ್ ಏನಂದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದ್ರೆ ಅದು ಸಕ್ಸಸ್ ಆದಂಗೆ, ಇಲ್ಲಾಂದ್ರೆ ಸಕ್ಸಸ್ ಇಲ್ಲ. 15 ದಿವಸ ಅವರು ಸಮಯ ಕೇಳಿದ್ರೆ 1 ವಾರ 15 ದಿವಸ ನೋಡೋಣ ಸರ್. ಈ ಮುಂದಿನ ದಿನಗಳಲ್ಲಿ ಅವ್ರೇನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಹೋರಾಟ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈಗ ನಮಗೆ ಇಲ್ಲಿ ದೊಡ್ಡನಲ್ಲೂರಹಳ್ಳಿನಲ್ಲಿ BR ಬಿಲ್ಡರ್ಸ್ ಬಗ್ಗೆ ಮಂಜಣ್ಣವರು ಹೇಳಿದರು, ಈ ಥರ ಇದೆ, ನೀವು ಬರಬೇಕಕ್ಕ, ನೀವು ಭಾಗವಹಿಸಬೇಕು, ನಮ್ಮ ಹೋರಾಟದಲ್ಲಿ ನೀವು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಅಣ್ಣವ್ರು ಹೇಳಿದರು. ನಾವು ನಿಮ್ಮ ಜೊತೆಯಲ್ಲಿ ನಾವು ಎನಿ ಟೈಮ್ ಯಾವಾಗ ಬೇಕಾದ್ರೂ ಕರೀರಿ, ನಾವು ಬಡವ್ರ ಪರವಾಗಿದ್ದೀವಿ, ನಾವು ಹೋರಾಟ ಮಾಡಿ ಏನೇ ಮಾಡಿ ನಾವು ನಿವೇಶನಗಳದ್ದು ಅದೇನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸೋ ಗಂಟ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಅಣ್ಣನಿಗೆ ಹೇಳಿದ್ವಿ. ಈಗ 100% ಆಗಿದೆ ಅಂತ ತಹಸೀಲ್ದಾರ್ ಸರ್ ಸರ್ ಹೇಳೋಗಿದ್ದಾರೆ. ಇದನ್ನೇ ಕ್ಲಿಯರ್ ಮಾಡೋ ಗಂಟ ನಮಗೆ ಡೌಟ್ ಇದೆ. ಆದ್ರೂ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ ನಮಗೆ ಅವ್ರ ಮೇಲೆ ಒಂದು ಭರವಸೆ ಇದೆ. ಆ ಭರವಸೆಯನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಹೇಳ್ತೀವಿ.